ಸರ್ಕಾರ ಗೂಂಡಾಗಳಿಗೆ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಬಹಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇವೆಲ್ಲ ಬಹಳ ದಿನ ನಡೆಯಲ್ಲ. ಇನ್ನ ಇರೋದು ಇನ್ನೆರಡೇ ವರ್ಷ, ಓನ್ಲಿ 2 years. ನೀವ್ ಏನೇನ್ ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಕೊಡುವಂತ ಕಾಲ ಬಂದೇ ಬರ್ತೈತೆ ನಿಮ್ಗೆ. ಬಳ್ಳಾರಿ ರಿಪಬ್ಲಿಕ್ ಅಂದ್ರೆ ಈಗೇನ್ ಮಾಡಿದ್ರಿ, ಗುಂಡನ್ ರಿಪಬ್ಲಿಕ್ ಮಾಡ್ಬಿಡ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವು ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಪಂಚಾಯತ್ ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ, ಒಳ್ಳೆ ಬಳ್ಳಾರಿನ, ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದ್ರೂ ಸರಿ ಇರ್ಬೇಕಲ್ಲ. ಗುಂಡುಗಳಾರಿಸುವಂತ ಬಳ್ಳಾರಿಗೆ ನೀವು ತಂದಿಸಿದ್ರೆ ಇವತ್ತು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿಗೆ ಅಥವಾ ರಾಜ್ಯಕ್ಕೆ ಯಾವುದು ಒಳ್ಳೆಯದಂತೂ ಆಗಲ್ಲ. ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಒಂದ್ ಕಡೆ ಡ್ರಗ್ ಮಾಫಿಯಾ, ಇನ್ನೊಂದ್ ಕಡೆ ರೌಡಿಗಳ ಅವಳಿ. ಇವೆಲ್ಲದರ ಮಧ್ಯೆ ಇವತ್ತು ಹೊಸದಾಗಿ ಸೇರ್ಪಡೆ ಒಬ್ಬ MLA ಮನೆ ಮೇಲೆ ನುಗ್ಗಿ ಗನ್ಗಳು, ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಡ್ಬಂದು ಬುಲೆಟ್ ಹಾರಿಸಿರುವಂಥದ್ದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಬುಲೆಟ್ ಹಾರಿಸಿರುವಂಥದ್ದು ಫಸ್ಟ್ ಟೈಮ್. ಇದು ಕಾಂಗ್ರೆಸ್ಗೆ ಅವ್ರಿಗೆ ಶಾಪ ಆಗ್ತಾ ಇದೆ. ಈ ಸಂಸ್ಕೃತಿ ತಂದಿದ್ದರಲ್ಲ, ನಿಮ್ಗೆ ತಿರುಗ್ಬಾಣ ಆಗ್ತದೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನಿಮ್ಗೆ, ಇದು ತಿರುಗ್ಬಾಣ ಆಗುತ್ತೆ. ನಾವು ಇದನ್ನ ಈಗಾಗಲೇ ನಾವು ನ್ಯಾಯಾಂಗ ತನಿಖೆ, ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡಿದ್ದೀರಿ. ಇಲ್ಲ CBI ತನಿಖೆ ಕೊಡಿ, ಯಾಕಂದ್ರೆ ಇಲ್ಲಿರೋ ಪೊಲೀಸರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಉಪಯೋಗ ಇಲ್ಲ. CID ಕೊಟ್ಟು ಉಪಯೋಗ ಇಲ್ಲ, ಮುಚ್ಚಾಕ್ತಾರೆ. ಇಷ್ಟು ದಿನ ಬೇಕಾ ನಿಮ್ಗೆ? ಯಾರ ಮನೆ ಮೇಲೆ ಗುಂಡಾರಿದೆ, ಯಾರನ್ನ ಕೊಲೆ ಮಾಡಕ್ ಬಂದ್ರು ಅವ್ರ ಮೇಲೆ FIR ಬುಕ್ ಮಾಡ್ತೀರಾ? ಹೆಂಗ್ ಬುಕ್ ಮಾಡ್ತೀರಾ ನಿಮ್ಗೆ?